ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ನಾನು ಶ್ರೀದೇವಿ ಮತ್ತು ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೆಟ್ ಚಾನಲ್ ಶ್ರೀದೇವಿ ಆನ್ಲೈನ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಬ್ಲೌಸನ್ನು ಪ್ರಾಪರಾಗಿ ಯಾವ ರೀತಿ ಅಯರ್ನಿಂಗ್ ಮಾಡಬೇಕು, ಈ ಕಪ್ ಶೇಪನ್ನು ಮೇಂಟೈನ್ ಮಾಡಿ ಅಯರ್ನಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ನಾರ್ಮಲ್ ಆಗಿ ನಾವೇನು ಮಾಡ್ತೀವಿ ಅಂದರೆ ಬ್ಲೌಸ್ ಅಯರ್ನಿಂಗ್ ಅಂದ ಮೇಲೆ ಅಯರ್ನ್ ತೊಗೊಂಡು ಸಿಂಪ್ಲಿ ಈ ರೀತಿ ಅಯರ್ನ್ ಮಾಡ್ತಾ ಹೋಗ್ತೀವಿ. ಬಟ್ ಈ ರೀತಿ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನಮ್ಮ ಕಪ್ ಶೇಪ್ ಏನಿರುತ್ತೆ ಅದು ಚೆನ್ನಾಗಿ ಮೇಂಟೈನ್ ಆಗೋದಿಲ್ಲ, ಪ್ಲಸ್ ಬಟ್ಟೆ ಎಲ್ಲ ಮುದ್ದೆ ಮುದ್ದೆ ಆಗುತ್ತೆ. ಸೊ ಈ ರೀತಿ ಆಗಬಾರ್ದು ಅಂದರೆ ಬ್ಲೌಸ್ ಪ್ರಾಪರಾಗಿ ಅಯರ್ನಿಂಗ್ ಮಾಡೋಕ್ಕೆ ನಾವು ಈ ರೀತಿ ಬ್ಲೌಸ್ ಅಯರ್ನಿಂಗ್ ಕುಷನನ್ನು ಬಳಸಬೇಕು. ಸೊ ಈ ಬ್ಲೌಸ್ ಅಯರ್ನಿಂಗ್ ಕುಷನನ್ನು ನಾವು ಪ್ರಾಪರಾಗಿ ಈ ರೀತಿ ಒಳಗಡೆ ಇಟ್ಟು ಈ ರೀತಿ ಅಯರ್ನಿಂಗ್ ಮಾಡಿದರೆ ಇದು ಪ್ರಾಪರಾಗಿ ನಮ್ಮ ಪಫ್ ಶೇಪ್ ಏನಿದೆ ಅದು ಮೇಂಟೈನ್ ಆಗುತ್ತೆ ಮತ್ತು ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಅಯರ್ನಿಂಗ್ ಆಗಿ ರೆಡಿ ಆಗುತ್ತೆ. ಸೊ ಸಿಂಪ್ಲಿ ನೀವು ಇದನ್ನು ಹೊರಗಡೆ ತೆಗೆದಾಗ ನೀವು ನೋಡಿ, ಈ ರೀತಿ ನಿಮ್ಮದು ಪ್ರಾಪರಾಗಿ ಒಂದು ಕಪ್ ಶೇಪ್ ಏನಿದೆ ಅದು ಎದ್ದು ಕಾಣುತ್ತೆ. ಸೊ ಈ ಬ್ಲೌಸ್ ಅಯರ್ನಿಂಗ್ ಕುಷನ್ ಹಾಗಾದರೆ ಮ್ಯಾಮ್ ಹೇಗೆ ಮಾಡೋದು ಅಂತ ನಿಮ್ಮ ಮೈಂಡ್ನಲ್ಲಿ ಕ್ವಶನ್ ಬಂದಿರಬಹುದು. ಇದು ತುಂಬ ಅಂದರೆ ತುಂಬ ಸಿಂಪಲ್ ಪ್ರೊಸೆಸ್ ಇದೆ. ನಾನು ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಬ್ಲೌಸ್ ಅಯರ್ನಿಂಗ್ ಕುಷನನ್ನು ಹೇಗೆ ಮಾಡಬೇಕು ಮತ್ತು ಅದು ರೆಡಿ ಆದಮೇಲೆ ಅದನ್ನು ಪ್ರಾಪರಾಗಿ ಇಟ್ಟು ಯಾವ ರೀತಿ ಅಯರ್ನಿಂಗ್ ಮಾಡಬೇಕು ಎಲ್ಲನೂ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಹೀಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡಲ್ದೆ ಪೂರ್ತಿಯಾಗಿ ನೋಡಿ. ಇದೇ ರೀತಿ ನಿಮಗೆ ಬ್ಲೌಸಸ್ ಕೂಡ ಚೆನ್ನಾಗಿ ವಿತ್ ಪರ್ಫೆಕ್ಟ್ ಫಿಟ್ಟಿಂಗ್ ಆ್ಯಂಡ್ ಫಿನಿಶಿಂಗ್ ಕಲಿಬೇಕು ಅಂತ ಆಸೆ ಇದ್ದರೆ ನಮ್ಮ ಬ್ಲೌಸ್ ಮಾಸ್ಟರಿ ಕ್ಲಾಸ್ ನಡೀತಾ ಇದೆ. ಈ ಬ್ಲೌಸ್ ಮಾಸ್ಟರಿ ಕ್ಲಾಸ್ನಲ್ಲಿ ನಾವು 23 ಥರದ ಬ್ಲೌಸ್ ಪ್ಯಾಟರ್ನ್ಸನ್ನು ತುಂಬ ಡೀಟೇಲ್ ಆಗಿ ಸಿಂಪಲ್ ಟು ಅಡ್ವಾನ್ಸ್ ಎಲ್ಲನೂ ಚೆನ್ನಾಗಿ ಕಲಿಸ್ತೀವಿ. ಈ ಕ್ಲಾಸಸನ್ನು ನೀವು ನಿಮ್ಮ ಫ್ರೀ ಟೈಮ್ ಪ್ರಕಾರ ಕಲಿಬಹುದು. ಹೀಗಾಗಿ ಹೆಚ್ಚಿನ ಮಾಹಿತಿ ಪಡಿಬೇಕು, ಕ್ಲಾಸ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವ ನಂಬರ್ಗೆ ನೀವು ಖಂಡಿತ ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಕೇಳಬಹುದು. ಬನ್ನಿ ಹಾಗಾದರೆ ಈ ಬ್ಲೌಸ್ ಅಯರ್ನಿಂಗ್ ಕುಷನನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಬ್ಲೌಸ್ ಅಯರ್ನಿಂಗ್ ಕುಷನ್ ರೆಡಿ ಮಾಡೋಕ್ಕೆ ನಿಮ್ಮ ಮನೆಯಲ್ಲಿ ಇರೋದು ಯಾವುದಾದ್ರೂ ಬಟ್ಟೆನ ನೀವು ತೊಗೋಬಹುದು. ಸಿಂಪಲ್ ರೂಲ್ ಏನಿದೆ ಅಂದರೆ ಆ ಬಟ್ಟೆ ಏನಿದೆ, ಆ ಫ್ಯಾಬ್ರಿಕ್ ಏನಿದೆ ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು. ತುಂಬಾ ತಿಳು, ತುಂಬಾ ಸ್ಮೂತು, ತುಂಬಾ ಟ್ರಾನ್ಸ್ಪರೆಂಟ್ ಬಟ್ಟೆನ ತೊಗೋಬೇಡಿ, ಸ್ವಲ್ಪ ಸ್ಟ್ರಾಂಗ್ ಬಟ್ಟೆ ಇರಬೇಕು. ಸೊ ನೋಡಿ, ನಾನು ಇಲ್ಲಿ ಈ ಥರ ಬಟ್ಟೆನ ತೊಗೊಳ್ತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ನಾನು ಈ ಬಟ್ಟೆದು 2 ಪೀಸಸನ್ನು ತೊಗೊಳ್ತಾ ಇದ್ದೀನಿ. ಈಗ ನೋಡಿ, ನಾನು ಬಟ್ಟೆನ ಒಂದು ಸ್ಕ್ವೇರ್ ಶೇಪ್ನಲ್ಲಿ ಈ ರೀತಿ 2 ಪೀಸಸನ್ನು ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಇದೇ ರೀತಿ ನೀವು ಬಟ್ಟೆನ ತೊಗೋಬೇಕು. ಈಗ ನನಗೆ ಬಟ್ಟೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಬೇಕು ಅಂತ ನಾನು ಈ ರೀತಿ 2 ಪೀಸನ್ನು ತೊಗೊಂಡಿದ್ದೀನಿ. ನಿಮ್ಮ ಬಟ್ಟೆ ಆಲ್ರೆಡಿ ತುಂಬ ದಿಪ್ ಇದೆ, ತುಂಬ ಥಿಕ್ ಇದೆ, ಸ್ಟ್ರಾಂಗ್ ಇದೆ ಅಂದರೆ ನೀವು ಓನ್ಲಿ 1 ಪೀಸ್ ಅಷ್ಟೇ ತೊಗೊಳ್ಳಿ. ಈ ರೀತಿ 2 ಪೀಸ್ ತೊಗೊಳ್ಳುವ ನೆಸೆಸಿಟಿ ಇಲ್ಲ. ಬಟ್ ನಿಮ್ಮಿನ ಬಟ್ಟೆ ಏನಾದರೂ ಟ್ರಾನ್ಸ್ಪರೆಂಟ್ ಇದೆ, ತಿಳು ಇದೆ ಅಂತ ನಿಮಗೆ ಏನಾದರೂ ಅನಿಸಿದರೆ ಮಾತ್ರ ನೀವು 2 ಪೀಸಸನ್ನು ತೊಗೋಬೇಕು. ಈಗ ಇದರ ನಂತರ ಒಂದು ನೀವು ಬ್ರಾ ಕಪ್ ಪ್ಯಾಡನ್ನು ತೊಗೋಬೇಕು. ಈ ರೀತಿ ಬ್ರಾ ಕಪ್ ಪ್ಯಾಡ್ ಇರುತ್ತೆ, ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಬರುತ್ತೆ. ಸೊ ಇದಕ್ಕಾಗಿ ಈಗ ಏನು ನಾವು ಬ್ಲೌಸ್ ಅಯರ್ನಿಂಗ್ ಕುಷನ್ ರೆಡಿ ಮಾಡ್ತಾ ಇದ್ದೀವಿ, ಇದಕ್ಕಾಗಿ ನೀವು ಸೈಜ್ 36, 38 ಆರ್ 40 ಸೈಜದ ಈ ರೀತಿ ಬ್ರಾ ಕಪ್ ಪ್ಯಾಡನ್ನು ತೊಗೋಬೋದು. ಇದಕ್ಕೆ ಬ್ರಾ ಕಪ್ ಪ್ಯಾಡ್ ಅಂತ ಹೇಳ್ತಾರೆ. ಓಕೆ, ಇದರ ನಂತರ ಏನು ಮಾಡಿ ಅಂದರೆ ಮನೆಯಲ್ಲಿ ಇರೋದು ಒಂದು ಕಾರ್ಡ್ ಬೋರ್ಡನ್ನು ತೊಗೋಬೇಕು. ಆ ಕಾರ್ಡ್ ಬೋರ್ಡ್ ಮೇಲೆ ಈ ರೀತಿ ಈ ಕಪ್ಪನ್ನು ಇಟ್ಟು ಸಿಂಪ್ಲಿ ಸ್ವಲ್ಪ ಎಕ್ಸ್ಟ್ರಾ ನೋಡಿ, ಕಪ್ಪದ ಇಲ್ಲಿ ಬರುತ್ತೆ ಶೇಪ್, ನಾನು ಸ್ವಲ್ಪನೇ ಎಕ್ಸ್ಟ್ರಾ ಈ ರೀತಿ ತೊಗೊಂಡು ಈ ರೀತಿ ರೌಂಡ್ನಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸಿಂಪ್ಲಿ ರೌಂಡ್ ಇದ್ರದ್ದು ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ನೋಡಿ, ಪೂರ್ತಿ ರೌಂಡಾಗಿ ಸರ್ಕಲ್ ಮಾಡಿದ್ದೀನಿ. ಇದನ್ನು ತೆಗಿತಾ ಇದ್ದೀನಿ. ನಿಮಗೆ ಇಲ್ಲಿ ಒಂದು ಸರ್ಕಲ್ ಕಾಣಿಸ್ತಾ ಇದೆ. ಸಿಂಪ್ಲಿ ಈ ರೀತಿ ಕಟರನ್ನು ಬಳಸಿ ಈ ರೌಂಡ್ ಸರ್ಕಲ್ ಶೇಪ್ನಲ್ಲಿ ಕಾರ್ಡ್ ಬೋರ್ಡನ್ನು ಕಟ್ ಮಾಡಬೇಕು. ಕಾರ್ಡ್ಬೋರ್ಡ್ ಕಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಈಗ ಸಿಂಪ್ಲಿ ಏನು ಮಾಡಬೇಕು ಅಂದರೆ ಆಗಲೇ ನಾವು ಏನು ಫ್ಯಾಬ್ರಿಕ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಫ್ಯಾಬ್ರಿಕ್ ಮೇಲೆ ಈ ಬ್ರಾ ಕಪ್ ಶೇಪ್ ಏನಿದೆ, ಬ್ರಾ ಕಪ್ ಪ್ಯಾಡ್ ಏನಿದೆ, ಇದನ್ನು ಸಿಂಪ್ಲಿ ಈ ರೀತಿ ಇಟ್ಕೋಬೇಕು. ಮತ್ತು ಆ ಕಪ್ ಶೇಪದ ಸರ್ಕಲ್ನಲ್ಲಿ ಫ್ಯಾಬ್ರಿಕ್ ಮೇಲೆ ಒಂದು 3 ಇಂಚದ ಈ ರೀತಿ ರೌಂಡ್ನಲ್ಲಿ ಮಾರ್ಕ್ ಮಾಡ್ತಾ ಹೋಗಬೇಕು. ಓಕೆ, ಸಿಂಪ್ಲಿ ಈ ರೌಂಡ್ ಶೇಪನ್ನು ನಾನು ಜಸ್ಟ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಶೇಪ್ ಪ್ರಕಾರ ಸಿಂಪ್ಲಿ ಈ ಬಟ್ಟೆನ ನಾನು ಸರ್ಕಲ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ.
ಫ್ಯಾಬ್ರಿಕ್ ಸರ್ಕಲ್ ಶೇಪ್ನಲ್ಲಿ ಕಟ್ಟಿಂಗ್ ಆದ ಮೇಲೆ ಈಗ ಕಾರ್ನರ್ಗೆ ನಾನು 1 ಇಂಚದ ಸೇಮ್ ಆಗಲೇ ಯಾವ ರೀತಿ ಮಾಡಿದ್ದೀವಿ ಅದೇ ರೀತಿ ಸರ್ಕಲ್ನಲ್ಲಿ ಮತ್ತೆ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ಗ್ಯಾಪ್ ಏನಿದೆ ಇದನ್ನು ನಾನು 1 ಇಂಚ್ ತಗೊಳ್ತಾ ಇದ್ದೀನಿ. ಈ 1 ಇಂಚದ ಮಾರ್ಕಿಂಗ್ ಏನು ಮಾಡಿದ್ದೀವಿ ಅದಕ್ಕೂ ಕೂಡ ನಾನು ಈ ರೀತಿ ಜಾಯಿಂಟ್ ಮಾಡಿ ರೌಂಡ್ ಶೇಪ್ನಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಇಷ್ಟು ಆದ ಮೇಲೆ ಫ್ಯಾಬ್ರಿಕ್ ಯಾವ ಕಲರ್ ಇದೆ ಅದೇ ಕಲರದ ಥ್ರೆಡ್ಡನ್ನು ತಗೊಳ್ಳಿ ಮತ್ತು ಅದನ್ನು ಈ ರೀತಿ ಸೂಜಿ ಮತ್ತು ದಾರನ ನಾವು ಪೋಣಿಸ್ತೀವಲ್ವ, ಸಿಂಪ್ಲಿ ಸೂಜಿ ದಾರ ಆ ರೀತಿ ಪೋಣಿಸ್ಕೊಂಡು ಲಾಸ್ಟ್ಗೆ ಒಂದು ಸಲ ಈ ರೀತಿ ನಾಟ್ ಹಾಕಿ. ಸೊ ಇದು 4 ಎಳೆ ದಾರ ಇದೆ. ಓಕೆ, ಸ್ವಲ್ಪ ಸ್ಟ್ರಾಂಗ್ ಸ್ಟಿಚ್ ಕುಂದಿರಲಿ ಅಂತ ನಾನು 4 ಎಳೆನ ಮಾಡಿದ್ದೀನಿ ಮತ್ತು ಲಾಸ್ಟ್ಗೆ ಈ ರೀತಿ ಒಂದು ನಾಟ್ ಇದೆ. ಸೊ ಸಿಂಪ್ಲಿ ಈಗ ಏನು ಮಾಡಬೇಕು ಅಂದರೆ ನಾವು ಈಗ ಇದು ಏನು ರೌಂಡ್ ಮಾರ್ಕಿಂಗ್ ಮಾಡಿದ್ದೀವಿ ಅಲ್ಲಿ ಸಿಂಪ್ಲಿ ಈ ರೀತಿ ಒಂದು ಹ್ಯಾಂಡ್ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ನೋಡಿ ನಾನು ಯಾವ ರೀತಿ ಹಾಕಿದ್ದೀನಿ ಅಂತ ಒಬ್ಸರ್ವ್ ಮಾಡಿ. ಈ ರೀತಿ ಸಿಂಪ್ಲಿ ಈ ರೀತಿ ಹ್ಯಾಂಡ್ ಸ್ಟಿಚ್ ಹಾಕ್ತಾ ಹೋಗಬೇಕು. ನೋಡಿ ಈ ರೀತಿ ಪೂರ್ತಿ ಸರ್ಕಲ್ ಎಲ್ಲ ಕಂಪ್ಲೀಟ್ ಮಾಡಬೇಕು. ಸ್ಟಿಚ್ ಇವಾಗ ಕಂಪ್ಲೀಟ್ ಆಗಿದೆ. ರೌಂಡ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಮತ್ತು ಸ್ವಲ್ಪ ಈ ರೀತಿ ನಮ್ಮದು ಎಕ್ಸ್ಟ್ರಾ ಥ್ರೆಡ್ ಉಳಿಬೇಕು. ಓಕೆ, ಈಗ ಇದರ ನಂತರ ಸಿಂಪ್ಲಿ ಏನು ಮಾಡಬೇಕು ಅಂದರೆ ನಮ್ಮದು ಏನು ನಾವು ಸೈಜ್ ತೊಗೊಳ್ಳುವಾಗ ಯಾವ ಕಪ್ ಶೇಪನ್ನು ತೊಗೊಂಡಿದ್ವಿ ಅದೇ ಕಪ್ ಶೇಪನ್ನು ಈ ರೀತಿ ಇಡಬೇಕು. ಓಕೆ, ಬಟ್ಟೆ ಮೇಲೆ ಈ ರೀತಿ ಇಡಬೇಕು. ಮತ್ತು ನಮ್ಮ ಮನೆಯಲ್ಲಿ ನೋಡಿ ಈ ರೀತಿ ಚುಂಗಿ ಬಟ್ಟೆ ನಮ್ಮ ಹತ್ರ ಕಟ್ ಮಾಡಿರೋದು ಇರುತ್ತೆ ಮನೆಯಲ್ಲಿ. ಇದು ನಾವು ಏನು ಯೂಸ್ ಇಲ್ಲ ವೇಸ್ಟ್ ಬಟ್ಟೆ ಅಂತ ಡಸ್ಟ್ಬಿನ್ನಲ್ಲಿ ಹಾಕ್ಬಿಡ್ತೀವಲ್ವ, ಆ ರೀತಿ ವೇಸ್ಟ್ ಬಟ್ಟೆನ ತೊಗೊಂಡು ಸ್ವಲ್ಪ ಕಟ್ ಮಾಡಿ ಅದನ್ನು ಈ ಕಪ್ ಶೇಪಲ್ಲಿ ಈ ರೀತಿ ಫಿಲಪ್ ಮಾಡಬೇಕು. ನೋಡಿ ಈ ರೀತಿ ಪ್ರಾಪರಾಗಿ ಈ ಬಟ್ಟೆ ಫುಲ್ ಇದರಲ್ಲಿ ಫಿಲಪ್ ಆಗಬೇಕು. ಸ್ವಲ್ಪ ಕೂಡ ಗ್ಯಾಪ್ ಉಳಿಬಾರ್ದು, ಚೆನ್ನಾಗಿ ಫಿಲಪ್ ಆಗಬೇಕು. ಓಕೆ, ಎಷ್ಟು ಫಿಲಪ್ ಆಗುತ್ತೆ ಅಷ್ಟು ಫಿಲಪ್ ಮಾಡೋಕ್ಕೆ ಟ್ರೈ ಮಾಡಿ. ಲೂಸ್ ಆಗಿ ಇರಬಾರ್ದು. ಓಕೆ, ಈ ರೀತಿ ಫಿಲಪ್ ಆದಮೇಲೆ ಈಗ ಸಿಂಪ್ಲಿ ಏನು ಮಾಡಬೇಕು, ಬಟ್ಟೆನ ಈ ರೀತಿ ಹಿಡ್ಕೊಳ್ಳಿ ಮತ್ತು ಇದು ಎಕ್ಸ್ಟ್ರಾ ಥ್ರೆಡ್ ಏನಿತ್ತು ನಮ್ಮ ಕೈಯಲ್ಲಿ ಸಿಂಪ್ಲಿ ಇದನ್ನು ಈ ರೀತಿ ಜಗ್ಬೇಕು. ಸೊ ನೀವು ದಾರನ ಜಗ್ಗಿದಾಗ ಬಟ್ಟೆ ಆಟೋಮೆಟಿಕ್ಲಿ ಈ ರೀತಿ ಮೇಲುಗಡೆ ಬರುತ್ತೆ. ಓಕೆ, ಈ ರೀತಿ ಮತ್ತು ಒಂಥರ ಇದು ಬ್ಯಾಗ್ ಥರ ಆಗುತ್ತೆ. ಸೊ ಈ ಎಲ್ಲ ವೇಸ್ಟ್ ಬಟ್ಟೆನ ಒಳಗಡೆ ಪ್ರೆಸ್ ಮಾಡಿ ಮತ್ತು ಈ ನಮ್ಮ ಬ್ಲೂ ಫ್ಯಾಬ್ರಿಕ್ ಏನಿದೆ ಇದನ್ನು ನೀವು ದಾರ ಯಾವ ರೀತಿ ಜಗ್ತಾ ಹೋಗ್ತೀರಾ ಆ ರೀತಿ ಸಿಂಪ್ಲಿ ಇದು ನೋಡಿ ಈ ರೀತಿ ಆಗುತ್ತೆ. ಓಕೆ, ಇದು ಫುಲ್ ಒಳಗೆ ಹೋಗಬೇಕು. ಸೊ ಇದು ಏನಾಗುತ್ತೆ ಇಲ್ಲಿ ಕಂಪ್ಲೀಟ್ಲಿ ಈ ರೀತಿ ನೋಡಿ ಈ ರೀತಿ ಬ್ಯಾಗ್ ಥರ ರೆಡಿ ಆಗುತ್ತೆ. ಓಕೆ, ಸೊ ದಾರನ ಫುಲ್ ಎಷ್ಟಾಗುತ್ತೆ ಅಷ್ಟು ನೀವು ಪ್ರಾಪರಾಗಿ ಈ ರೀತಿ ಜಗ್ಗಿ, ಅಂದರೆ ಇದು ಫುಲ್ ಎಲ್ಲ ಈ ರೀತಿ ಆಗುತ್ತೆ. ಈಗ ಮೇಲ್ಗಡೆ ಈ ಬಟ್ಟೆ ಉಳಿದಿದೆ ಸ್ವಲ್ಪ ಇದು ಏನಿದೆ ಇದೇ ದಾರನ ಬಳಸಿ ಇದನ್ನು ಪ್ರಾಪರಾಗಿ ಸ್ಟಿಚ್ ಮಾಡ್ಕೋಬೇಕು. ಲೂಸ್ ಇಡಬೇಡಿ, ಚೆನ್ನಾಗಿ ಇದನ್ನು ನೀವು ಜಗ್ಬೇಕು. ಅಂದರೆ ಮೇಲ್ಗಡೆ ನೋಡಿದಾಗ ಪ್ರಾಪರ್ ಈ ರೀತಿ ರೌಂಡ್ ಕುಷನ್ ಥರ ಬರಬೇಕು. ಈ ರಿಂಕಲ್ಸ್ ಏನಿದೆ ಇದನ್ನು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಜಗ್ಗಿ. ಸ್ವಲ್ಪ ರಿಂಕಲ್ಸ್ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ತುಂಬ ಜಾಸ್ತಿ ರಿಂಕಲ್ಸ್ ಕೂಡ ಬರಬಾರ್ದು. ಆಮೇಲೆ ಇನ್ನೂ ಅದು ಕವರ್ ಆಗುತ್ತೆ, ಬಟ್ ಈಗಲೇ ಎಷ್ಟಾಗುತ್ತೆ ಅಷ್ಟು ಫುಲ್ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಈ ರೀತಿ ನೋಡಿ ಮೇಲ್ಗಡೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಮತ್ತು ಕೆಳಗಡೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ. ಓಕೆ, ಸೊ ಈಗ ಏನು ಮಾಡಬೇಕು ಅಂದರೆ ಈ ಏನು ದಾರ ಇದೆ ಇದನ್ನೇ ತಗೊಂಡು ಈ ಬಟ್ಟೆನ ಈ ರೀತಿ ಪ್ರೆಸ್ ಮಾಡಿ ಸಿಂಪ್ಲಿ ಇದನ್ನು ಸ್ಟಿಚ್ ಹಾಕಿ, ಅಂದರೆ ಈ ಬಟ್ಟೆ ಇಲ್ಲಿಗೆ ಲಾಕ್ ಆಗುತ್ತೆ. ಪ್ಲಸ್ ಇದು ಜಾಸ್ತಿ ರಿಂಕಲ್ಸ್ ಆಗಿದ್ದರೆ ಈ ಬಟ್ಟೆನ ಸ್ವಲ್ಪ ಈ ರೀತಿ ನೀವು ಜಗ್ಗಿ ಇಲ್ಲಿ ಕೂಡ ಲಾಕ್ ಹಾಕ್ತಾ ಹೋಗ್ಬೋದು. ಅಂದರೆ ರಿಂಕಲ್ಸ್ ಕ್ರಿಯೇಟ್ ಆಗಿದ್ದರೆ ಆ ಬಟ್ಟೆ ಕೂಡ ಕವರ್ ಆಗುತ್ತೆ. ನೋಡಿ ಈ ರೀತಿ.
ನಾನು ಎಲ್ಲೆಲ್ಲಿ ಹಾಕ್ತಾ ಇದ್ದೀನಿ ಅಲ್ಲೇ ಹಾಕಬೇಕು ಅಂತ ನೆಸೆಸಿಟಿ ಇಲ್ಲ. ನಿಮ್ಮ ಬಟ್ಟೆ ಚೆನ್ನಾಗಿ ಟೈಟಾಗಿ ರೆಡಿ ಆಗಬೇಕು. ಸೊ ನೀವು ಮಾಡುವಾಗ ನಿಮ್ಮ ಬಟ್ಟೆ ಎಲ್ಲೆಲ್ಲಿ ರಿಕ್ವೈರ್ಡ್ ಇದೆ ಅಲ್ಲಿ ಸ್ಟಿಚ್ ಹಾಕಿ. ಸ್ವಲ್ಪ ಟೈಟಾಗಿ ಚೆನ್ನಾಗಿ ಸ್ಟಿಚ್ ಹಾಕಬೇಕು. ಓಕೆ, ಸೊ ಈ ರೀತಿ ಲಾಕ್ ಕಂಪ್ಲೀಟ್ ಆದ ಮೇಲೆ ಈ ಉಳಿದಿದ್ದ ಥ್ರೆಡ್ಡನ್ನು ಕಟ್ ಮಾಡಿ. ಸೊ ಕೆಳಗಡೆ ಈ ರೀತಿ ಕಾಣಿಸ್ತಾ ಇದೆ ಮತ್ತು ಇದು ಮೇಲ್ಗಡೆ ಈ ರೀತಿ ಕಾಣಿಸುತ್ತೆ. ಸೊ ಇದು ಏನಿದೆ ಇಲ್ಲಿ ರಿಂಕಲ್ಸ್ ಬರಬಾರ್ದು, ಇದು ಪ್ರಾಪರಾಗಿ ಈ ರೀತಿ ಟೈಟ್ ಶೇಪ್ ಬರಬೇಕು. ಅಂದ್ರೇ ನಾವು ಐರನ್ ಮಾಡುವಾಗ ಒಂದು ಪ್ರಾಪರ್ ನಮಗೆ ಕುಷನ್ ಸಿಗತ್ತೆ. ಕುಷನ್ ರೆಡಿ ಆಗಿದೆ. ಇವಾಗ ನಾವು ಏನು ಮಾಡಬೇಕು ಅಂದರೆ ಮತ್ತೆ ಒಂದು ಸ್ವಲ್ಪ ಸ್ಕ್ವೇರ್ ಶೇಪ್ನಲ್ಲಿ ನಾನು ಬಟ್ಟೆನ ಸ್ವಲ್ಪ ಕಟ್ ಮಾಡಿದ್ದೀನಿ. ಈ ರೀತಿ 2 ಪೀಸನ್ನು ತೊಗೊಂಡಿದ್ದೀನಿ. ಸೊ ಈಗ ನಾವು ಆಲ್ರೆಡಿ ಕಾರ್ಡ್ಬೋರ್ಡ್ ಏನು ಕಟ್ ಮಾಡಿ ಇಟ್ಟಿದ್ವಿ ಅದನ್ನು ಈ ರೀತಿ ಈ ಫ್ಯಾಬ್ರಿಕ್ ಮೇಲೆ ಇಡಬೇಕು. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ನೀವು ಸಿಂಪ್ಲಿ ಈ ರೀತಿ ಕಟ್ ಮಾಡ್ಕೋಬೋದು. ಅಥವಾ ನಿಮಗೆ ಸ್ವಲ್ಪ ಅಂದರೆ ಮ್ಯಾಮ್ ಎಷ್ಟು ಎಕ್ಸಾಕ್ಟ್ಲಿ ಅದೇ ಹೇಳಿ ನಮಗೆ ಅಂದರೆ ಒಂದು 2 ಇಂಚ್, ಇದು 1 ಇಂಚ್ ಆಯಿತು. ನಾನು 2 ಇಂಚದ ಬಟ್ಟೆ ಅಥವಾ 1 ಇಂಚ್ ಕೂಡ ನಡೆಯುತ್ತೆ. ಓಕೆ, 1 ಇಂಚದ ಬಟ್ಟೆ ಅಥವಾ 1.25 ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಾನು ಸಿಂಪ್ಲಿ ಹಾಗೇ ಮಾಡ್ತಾ ಇದ್ದೀನಿ. ನಿಮಗೆ ಎಕ್ಸಾಕ್ಟ್ಲಿ ಬೇಕು ಅಂದರೆ ಎಕ್ಸಾಕ್ಟ್ಲಿ ನೀವು ಮಾರ್ಕ್ ಮಾಡ್ಕೋಬೋದು. ನಾನು ಸಿಂಪ್ಲಿ ಹೀಗೇ 1 ಇಂಚ್ ಅಂದಾಜು ತಗೊಂಡು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ರೌಂಡ್ ಮಾರ್ಕಿಂಗ್ ಮಾಡಬೇಕು. ಮತ್ತು ಈ ಬಟ್ಟೆನ ಸಿಂಪ್ಲಿ ಕಟ್ ಮಾಡ್ಕೊಳ್ಳಿ. ಬಟ್ಟೆ ಈ ರೀತಿ ಕಟ್ಟಿಂಗ್ ಆದಮೇಲೆ ಕಾರ್ನರ್ಗೆ ಈಗ ಸಿಂಪ್ಲಿ ಆಗಲೇ ಯಾವ ರೀತಿ ನಾವು ಸ್ಟಿಚ್ಚನ್ನು ಹಾಕಿದ್ದೀವಿ ಸೂಜಿ ಮತ್ತು ದಾರ ಬಳಸಿ, ಅದೇ ರೀತಿ ಸಿಂಪ್ಲಿ ಈ ರೀತಿ ಸ್ಟಿಚ್ಚನ್ನು ಹಾಕ್ತಾ ಹೋಗಬೇಕು. ಸೊ ನೋಡಿ, ಇಲ್ಲಿ ಸ್ಟಿಚ್ ಹಾಕಿದ್ದೀನಿ. ಇದೇ ರೀತಿ ಇಲ್ಲಿಂದ ಶುರು ಮಾಡಿದ್ದೀನಿ, ಪೂರ್ತಿ ಸರ್ಕಲ್ ಕವರ್ ಮಾಡ್ತಾ ಇಲ್ಲಿವರೆಗೆ ಸ್ಟಿಚ್ಚನ್ನು ಕಂಪ್ಲೀಟ್ ಮಾಡಬೇಕು. ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಕಾರ್ಡ್ಬೋರ್ಡ್ ಈ ರೀತಿ ಸೆಂಟರ್ಗೆ ಇಟ್ಕೊಳ್ಳಿ. ಮತ್ತು ಸಿಂಪ್ಲಿ ಆಗಲೇ ಹೇಳಿದ್ದೀನಿ ಅದೇ ರೀತಿ ಸಿಂಪ್ಲಿ ನೀವು ಥ್ರೆಡ್ಡನ್ನು ಈ ರೀತಿ ಜಗ್ಬೇಕು. ಜಗ್ಗಿದಾಗ ಏನಾಗುತ್ತೆ ಅಂದರೆ ಈ ಬಟ್ಟೆ ಎಲ್ಲ ಒಳಗಡೆ ಬರುತ್ತೆ. ಸೊ ಈ ರೀತಿ ಬಂದಾಗ ಮೇಲುಗಡೆ ನೋಡಿ ನಮ್ಮದು ಈ ಪಾರ್ಟ್ ಈ ರೀತಿ ಕಾಣುತ್ತೆ. ಸೊ ಈಗ ಈ ಒಳಗಡೆ ಪಾರ್ಟ್ ಏನಿದೆ ಇದಕ್ಕೆ ಸಿಂಪ್ಲಿ ನೀವು ಈ ರೀತಿ ಒಂದು ಸ್ವಲ್ಪ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಬೇಕಾದರೆ ಹಾಕ್ಕೋಬೋದು, ಬೇಡ ಎಲ್ಲ ಬಟ್ಟೆ ಕರೆಕ್ಟಾಗಿ ಸೆಟ್ ಆಗಿದೆ ಅಂದರೆ ಹಾಕ್ಕೊಳ್ಳುವ ನೆಸೆಸಿಟಿ ಇಲ್ಲ. ನಾನು ಜಸ್ಟ್ ಸ್ವಲ್ಪ ಬಟ್ಟೆನ ಟೈಟ್ ಮಾಡೋಕ್ಕೆ ಇಲ್ಲಿ ಕಾರ್ನರ್ಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಕ್ ಮಾಡಿ ಉಳಿದಿದ್ದ ಥ್ರೆಡ್ಡನ್ನು ನೀವು ಕಟ್ ಮಾಡ್ಬೋದು. ಬ್ಯಾಕ್ ಸೈಡ್ ಈ ರೀತಿ ಕಾಣುತ್ತೆ ಮತ್ತು ಫ್ರಂಟ್ ಸೈಡ್ ನೋಡಿದರೆ ಈ ರೀತಿ ಕಾಣುತ್ತೆ. ಸೊ ಇದು ನಮ್ಮ ಬೇಸ್ ರೆಡಿ ಆಯಿತು. ಈಗ ಸಿಂಪ್ಲಿ ಏನು ಮಾಡಬೇಕು ಅಂದರೆ ಇದನ್ನು ಈ ರೀತಿ ಇಡಿ ಮತ್ತು ನಾವು ಐರನ್ ಕುಷನನ್ನು ಏನು ರೆಡಿ ಮಾಡಿದ್ದೀವಿ ಅದನ್ನು ಈ ರೀತಿ ಇಟ್ಕೊಳ್ಳಿ. ಮತ್ತು ಇಲ್ಲಿ ಸೈಡ್ಗೆ ಈ ಮೇಲ್ಗಡೆ ಬ್ಲೌಸ್ ಐರನ್ ಕುಷನ್ ಮತ್ತು ಕೆಳಗಡೆ ಬೇಸನ್ನು ಹಿಡಿದು ಸಿಂಪ್ಲಿ ಈ ರೀತಿ ದಾರ ಮತ್ತು ಸೂಜೆನ ಬಳಸಿ ಸ್ಟಿಚ್ ಆಗ್ತಾ ಹೋಗಬೇಕು. ನೋಡಿ ಈ ರೀತಿ ಪೂರ್ತಿ ಸರ್ಕಲ್ ಎಲ್ಲ ಕವರ್ ಮಾಡಬೇಕು. ಅಂದರೆ ಇದು ಕೆಳಗಿನ ಬೇಸ್ ನಮ್ಮದು ರೆಡಿ ಆಗುತ್ತೆ. ನೋಡಿ ಈ ರೀತಿ. ಸೊ ಈ ರೀತಿ ಕವರ್ ಮಾಡ್ತಾ ಮಾಡ್ತಾ ಈ ಫುಲ್ ಸರ್ಕಲ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡಬೇಕು. ಇಲ್ಲಿವರೆಗೆ ಸ್ಟಿಚ್ ನೋಡಿ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಕರೆಕ್ಟಾಗಿ ಅಟ್ಯಾಚ್ ಆಗಿದೆ ಅಂತ. ಈ ರೀತಿ ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡಬೇಕು. ಕೆಳಗಡೆ ನೋಡಿದರೆ ಈ ರೀತಿ ಫ್ಲ್ಯಾಟ್ ಬೇಸ್ ಕಾಣಬೇಕು. ಸೊ ದ್ಯಾಟ್ ನೀವು ಕುಷನ್ ಇಟ್ಟಾಗ ಇದು ಪ್ರಾಪರಾಗಿ ಈ ರೀತಿ ಸೆಟ್ ಆಗುತ್ತೆ. ಮತ್ತು ಮೇಲ್ಗಡೆ ಈ ರೀತಿ ಕಪ್ ಶೇಪ್ನಲ್ಲಿನೇ ಸರ್ಕಲ್ ಶೇಪ್ನಲ್ಲಿನೇ ನಮ್ಮ ಕಫ್ ಹೇಗಿರುತ್ತೆ ಆ ರೀತಿ ಕರೆಕ್ಟಾಗಿ ಟೈಟ್ ನಿಮ್ಮ ಬಟ್ಟೆ ಬರಬೇಕು. ಸೊ ಇಲ್ಲಿ ಸಿಂಪ್ಲಿ ನಮ್ಮದು ಸ್ಟಿಚ್ ಕಂಪ್ಲೀಟ್ ಆದಮೇಲೆ ಇದನ್ನು ಕೂಡ ಲಾಕ್ ಮಾಡ್ಕೊಳ್ಳಿ. ಸ್ಟಿಚಸ್ ಎಲ್ಲ ಟೈಟ್ ಹಾಕಬೇಕು.
ಉಳಿದಿರೋ ಥ್ರೆಡ್ಡನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೋಡಿ ನಮ್ಮ ಪರ್ಫೆಕ್ಟಾಗಿ ಬ್ಲೌಸ್ ಐರನ್ ಕುಷನ್ ರೆಡಿ ಆಗುತ್ತೆ. ಇದನ್ನು ಇಟ್ಟು ಇವಾಗ ಯಾವ ರೀತಿ ಐರನ್ ಮಾಡೋದು ಅಂತ ನೋಡೋಣ. ಈಗ ನೋಡಿ ಬ್ಲೌಸ್ ಇದೆ. ಸಿಂಪ್ಲಿ ಇದು ನಾವೇನು ಬ್ಲೌಸ್ ಐರನ್ ಕುಷನ್ ರೆಡಿ ಮಾಡಿದ್ದೀವಿ. ಇದನ್ನ ಸಿಂಪ್ಲಿ ಈ ರೀತಿ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿದ ಮೇಲೆ ನೋಡಿ ಈ ರೀತಿ ಆಗುತ್ತೆ ಇದು ಪಾರ್ಟ್. ಮತ್ತು ಇದ್ರ ಮೇಲೆ ಸಿಂಪ್ಲಿ ನಾವೇನು ಮಾಡಬೇಕು ಅಂದರೆ ನಮ್ಮ ಐರನನ್ನು ಪ್ರೆಸ್ ಮಾಡಬೇಕು. ನೋಡಿ ಡಿಫ್ರೆನ್ಸ್ ನೋಡ್ಬೋದು ನೀವು ಇಲ್ಲಿ. ಪರ್ಫೆಕ್ಟಾಗಿ ಯಾವ ರೀತಿ ನಮ್ಮದು ಕಪ್ ಶೇಪ್ ಏನಿದೆ ಅದು ಈ ರೀತಿ ಇಟ್ಟು ಪ್ರೆಸ್ ಮಾಡೋದ್ರಿಂದ ಪ್ರಾಪರಾಗಿ ಇಲ್ಲಿ ಈ ರೀತಿ ನಾವು ಹೊರಗಡೆ ತೆಗೆದಾಗ ಕೂಡ ಅದೇ ರೀತಿ ಶೇಪ್ ಕಾಣುತ್ತೆ ಮತ್ತು ಈ ಕಡೆ ಫ್ಲ್ಯಾಟ್ ಕಾಣ್ತಾ ಇದೆ. ಸೊ ಇದನ್ನು ಯೂಸ್ ಮಾಡಿ ನಾವು ಬ್ಲೌಸ್ ಐರನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಶೇಪು ಮೇಂಟೈನ್ ಆಗುತ್ತೆ. ಸೊ ಇದನ್ನು ಮನೆಯಲ್ಲಿ ತುಂಬ ಈಸಿಯಾಗಿ ನೀವು ಕೂಡ ಮಾಡ್ಕೋಬಹುದು. ಸೊ ಇದನ್ನು ಖಂಡಿತ ರೆಡಿ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಿ, ಎಲ್ಲ ಬ್ಲೌಸಸ್ಗೆ ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.